ನಮಸ್ಕಾರ. ಸಾವಿರಾರು ಜನರ ಮಧ್ಯೆ ಇದ್ರು, ಸುತ್ತಮುತ್ತ ಎಷ್ಟೇ ಗಲಾಟೆ, ನಗು, ಸಂಭ್ರಮ ಇದ್ರು, ಕನ್ಯಾ ರಾಶಿಯವರಿಗೆ ಮಾತ್ರ ಒಳಗೊಳಗೆ ಒಂದು ರೀತಿಯ ವಿಚಿತ್ರವಾದ ಒಂಟಿತನ ಕಾಡ್ತಾ ಇರತ್ತೆ. ಇದು ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಕನ್ಯಾ ರಾಶಿಯವರ ಜೀವನ ಮೇಲ್ನೋಟಕ್ಕೆ ಒಂದು ತೆರೆದ ಪುಸ್ತಕದ ಥರ ಕಂಡ್ರೂ, ಅದರ ಪ್ರತಿ ಪುಟದಲ್ಲೂ ಜಗತ್ತಿಗೆ ಅರ್ಥವಾಗದ ಒಂದು ನಿಗೂಢವಾದ ಸತ್ಯ ಅಡಗಿರುತ್ತೆ. ಅವರು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಕೇವಲ ಅವರ ಸ್ವಭಾವ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಗುಪ್ತ ಶಕ್ತಿ ಇದೆ. ಇಡೀ ಜಗತ್ತು ಇವರನ್ನು ಯಾಕೆ ಪದೇ ಪದೇ ತಪ್ಪು ತಿಳಿಯುತ್ತೆ ಅನ್ನೋದರ ಅಸಲಿ ಕಥೆ ಈಗ ಶುರುವಾಗತ್ತೆ. ಕಡೆವರೆಗೂ ಕೇಳಿ, ಇದು ನಿಮ್ಮದೇ ಕಥೆ ಅಂತ ಖಂಡಿತ ಅನ್ಸುತ್ತೆ. ತುಂಬಿದ ಕೋಣೆಯಲ್ಲಿದ್ರೂ ಆಳವಾದ ಒಂಟಿತನ ಕಾಡುತ್ತಾ? ಹೌದು, ಖಂಡಿತ ಕಾಡುತ್ತೆ. ಎಲ್ಲರೂ ನಗುತ್ತಾ ಮಾತಾಡ್ತಾ ಸಂಭ್ರಮಿಸ್ತಿರ್ಬೇಕಾದ್ರೆ ಕನ್ಯಾರಾಶಿಯವರ ಕಣ್ಣುಗಳು ಮಾತ್ರ ಸುಮ್ಮನೆ ಇರೋದಿಲ್ಲ. ಜನರ ಮುಖವಾಡಗಳನ್ನ, ಅವರು ಬಾಯಿಬಿಟ್ಟು ಹೇಳುವ ಸುಳ್ಳುಗಳನ್ನ ಇವರ ಕಣ್ಣುಗಳು ಕ್ಷಣಾರ್ಧದಲ್ಲಿ ಸ್ಕ್ಯಾನ್ ಮಾಡಿಬಿಡ್ತವೆ. ಎದುರಿಗಿರುವವರು ಎಷ್ಟೇ ಚೆನ್ನಾಗಿ ನಟಿಸಿದ್ರೂ ಆ ನಕಲಿ ನಗು ಇವರಿಗೆ ಸುಲಭವಾಗಿ ಅರ್ಥವಾಗಿಬಿಡುತ್ತೆ. ಈ ಒಂದು ಅಸಾಮಾನ್ಯ ಗ್ರಹಿಕಾ ಶಕ್ತಿಯೇ ಇವರನ್ನ ಆ ಜನಜಂಗುಳಿಯಿಂದ ಮಾನಸಿಕವಾಗಿ ದೂರ ಉಳಿಯುವಂತೆ ಮಾಡುತ್ತೆ. ಇವರ ಜೊತೆ ಸೇರಿ ನಾನು ಯಾಕೆ ಸುಳ್ಳು ನಗಬೇಕು ಅನ್ನೋ ಪ್ರಶ್ನೆ ಇವರನ್ನ ಒಂಟಿತನದ ಕಡೆಗೆ ಎಳೆಯುತ್ತೆ. ಜ್ಯೋತಿಷ್ಯದ ಪ್ರಕಾರ ಹೇಳೋದಾದ್ರೆ, ಕನ್ಯಾ ರಾಶಿಯವರು ಭೂಮಿ ತತ್ವದಲ್ಲಿ ಜನಿಸಿದವರು. ಅಂದ್ರೆ ಭೂತಾಯಿ ಹಾಗೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುವ ಒಂದು ಅದ್ಭುತವಾದ ಗುಣ ಇವರಲ್ಲಿದೆ. ಯಾರದೇ ಕಷ್ಟ ಇದ್ರೂ ಸ್ಪಂದಿಸ್ತಾರೆ, ಆದರೆ ಈ ಪ್ರಕ್ರಿಯೆಯಲ್ಲಿ ಇವರ ಶಕ್ತಿ ಸಂಪೂರ್ಣವಾಗಿ ಖಾಲಿಯಾಗಿಬಿಡುತ್ತೆ. ತಮ್ಮ ಎನರ್ಜಿಯನ್ನ ಕಾಪಾಡಿಕೊಳ್ಳಲು ಇವರು ಸ್ವಲ್ಪ ಹೊತ್ತು ಯಾರ ಜೊತೆಯೂ ಮಾತಾಡದೆ ಏಕಾಂತಕ್ಕೆ ಜಾರಿದ್ರೆ ಸಾಕು. ಈ ಜಗತ್ತು ತಕ್ಷಣವೇ ಇವರನ್ನು ಸ್ವಾರ್ಥಿಗಳು, ಅಹಂಕಾರಿಗಳು ಅಂತ ಲೇಬಲ್ ಹಚ್ಚಿಬಿಡುತ್ತೆ. ಇದು ಇವರ ನಿಷ್ಕಲ್ಮಶ ಉದ್ದೇಶಗಳಿಗೆ ಸಿಗುವ ಅತ್ಯಂತ ಕರಾಳವಾದ ತಪ್ಪು ಕಲ್ಪನೆ. ಆದರೆ ಒಂದು ವಿಷಯ ಗೊತ್ತಾ? ಈ ಮೌನ ಮತ್ತು ಒಂಟಿತನದ ಹಿಂದೆ ಜಗತ್ತು ಅನ್ಕೊಂಡಿರೋ ಹಾಗೆ ಯಾವುದೇ ಸ್ವಾರ್ಥ ಇಲ್ಲ. ಬದಲಾಗಿ ಅಲ್ಲಿ ಒಂದು ಭಯಾನಕವಾದ ನೋವಿನ ಕಥೆಯಿದೆ ಮತ್ತು ಜಗತ್ತನ್ನೇ ಗೆಲ್ಲುವಂಥ ಒಂದು ಅಗಾಧವಾದ ಗುಪ್ತ ಶಕ್ತಿ ಅಡಗಿದೆ. ಇಲ್ಲಿ ನಿಜವಾದ ಸತ್ಯ ಶುರುವಾಗತ್ತೆ. ಈ ರಹಸ್ಯದ ಹಿಂದಿರುವ ಆ ಗುಪ್ತ ಜ್ಯೋತಿಷ್ಯದ ಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಗ್ರಹಗಳ ಪ್ರಭಾವ ಒಬ್ಬ ವ್ಯಕ್ತಿಯ ಆಲೋಚನಾ ಲಹರಿಯನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಇದರ ಹಿಂದಿರುವ ಅತಿದೊಡ್ಡ ರಹಸ್ಯ ಅಂದ್ರೆ, ಕನ್ಯಾರಾಶಿಯ ಅಧಿಪತಿ ಬುಧ ಗ್ರಹ. ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ಅಧಿಪತಿಯಾದ ಈ ಬುಧ ಕನ್ಯಾರಾಶಿಯವರ ಮೆದುಳನ್ನ ಒಂದು ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ತರಹ ವಿನ್ಯಾಸ ಮಾಡಿಬಿಟ್ಟಿದ್ದಾನೆ. ಯಾರಾದ್ರೂ ಇವರ ಬಳಿ ಬಂದು ನಾಟಕ ಮಾಡ್ತಾ ಇದ್ರೆ, ಅವರು ಆಡುವ ಮಾತುಗಳಿಗಿಂತ ಅವರ ಕಣ್ಣಿನ ಚಲನೆ, ಅವರ ಮಾತಿನ ಏರಿಳಿತ, ಅವರ ದೇಹದ ಭಾಷೆ, ಇವುಗಳಿಂದಲೇ ಇವರು ಸತ್ಯವನ್ನ ಕಂಡುಹಿಡಿದುಬಿಡ್ತಾರೆ. ಇದು ಬಹುತೇಕ ಒಂದು ಮ್ಯಾಜಿಕ್ ತರಹ ಅಥವಾ ಅತೀಂದ್ರಿಯ ಶಕ್ತಿಯ ಥರ ಕೆಲಸ ಮಾಡುತ್ತೆ. ಆದರೆ ಇದೇ ಸೂಪರ್ ಕಂಪ್ಯೂಟರ್ ಮೆದುಳು ಇವರಿಗೆ ಒಂದು ದೊಡ್ಡ ಶಾಪವಾಗಿ ಪರಿಣಾಮಿಸುತ್ತೆ. ಅದೇ ಓವರ್ ಥಿಂಕಿಂಗ್ ಶಾಪ. ಅಂದ್ರೆ ಅತಿಯಾದ ಆಲೋಚನೆ. ಮೆದುಳು ಯಾವಾಗ್ಲೂ ಆನ್ ಆಗೇ ಇರುತ್ತೆ. ಪ್ರತಿಯೊಂದು ಸಣ್ಣ ವಿಚಾರವನ್ನು ಎಳೆ ಎಳೆಯಾಗಿ ವಿಶ್ಲೇಷಣೆ ಮಾಡ್ತಾನೇ ಇರ್ತಾರೆ. ರಾತ್ರಿ ಮಲ್ಗಿದ್ರೂ ಮೆದುಳು ಸ್ವಿಚ್ ಆಫ್ ಆಗೋದೇ ಇಲ್ಲ. ಈ ಅತಿಯಾದ ಆಲೋಚನೆಯಿಂದ ಮೆದುಳು ಸಂಪೂರ್ಣವಾಗಿ ಸುಸ್ತಾಗ್ಬಿಡುತ್ತೆ. ಜಗತ್ತಿನ ಈ ಕಪಟ ನಾಟಕಗಳನ್ನು ನೋಡಿ ಬೇಸತ್ತು ಅಪ್ಪಟ ನೆಮ್ಮದಿಗಾಗಿ ಇವರು ಏಕಾಂತದ ಮೊರೆ ಹೋಗ್ತಾರೆ. ಒಂಟಿತನ ಮಾತ್ರವೇ ಇವರಿಗೆ ತಮ್ಮ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಿಕೊಳ್ಳಲಿರುವ ಏಕೈಕ ದಾರಿಯಾಗಿರುತ್ತೆ. ಇಲ್ಲಿರುವ ಮಾಹಿತಿಯನ್ನು ಸ್ವಲ್ಪ ಗಮನಿಸಿ. ಬುಧಗ್ರಹದ ಆಳವಾದ ಬುದ್ಧಿವಂತಿಕೆ ಮತ್ತು ಭೂಮಿ ತತ್ವದ ಪ್ರಾಯೋಗಿಕತೆ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ಗುಣ ಹೇಗೆ ಅತಿಯಾದ ಆಲೋಚನೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಪ್ರತಿಯೊಂದರಲ್ಲೂ ಪರಿಪೂರ್ಣತೆಯನ್ನು ಅಂದ್ರೆ ಪರ್ಫೆಕ್ಷನ್ ಅನ್ನು ಹುಡುಕುವ ಇವರಿಗೆ ಅಪೂರ್ಣವಾದ ಸಂಬಂಧಗಳು, ನಕಲಿ ಪ್ರೀತಿ ಒಪ್ಪಿಗೆ ಆಗೋದೇ ಇಲ್ಲ. ಆದುದರಿಂದಲೇ ಸಮಾಜದ ಈ ಸುಳ್ಳು ಮುಖವಾಡಗಳಿಂದ ದೂರ ಸರಿದು ಇವರು ತಮ್ಮದೇ ಆದ ಒಂದು ಮೌನದ ಕೋಟೆಯನ್ನು ನಿರ್ಮಿಸಿಕೊಂಡ್ಬಿಡ್ತಾರೆ. ಈಗ ಈ ವಿಶ್ಲೇಷಣೆಯ ಅತ್ಯಂತ ನೋವಿನ ಮತ್ತು ಜಗತ್ತು ಅತಿ ಹೆಚ್ಚು ತಪ್ಪು ತಿಳಿದುಕೊಂಡಿರುವ ಘಟ್ಟ ತೆರೆದುಕೊಳ್ಳಲಿದೆ. ಇದು ಕೇವಲ ಬುದ್ಧಿ ಅಥವಾ ಆಲೋಚನೆಗೆ ಮಾತ್ರ ಸೀಮಿತವಾದ ವಿಚಾರ ಅಲ್ಲ. ಇದು ನೇರವಾಗಿ ಹೃದಯಕ್ಕೆ ಹತ್ತಿರವಾದ ಪ್ರೀತಿ ಮತ್ತು ಸಂಬಂಧಗಳ ನಿಗೂಢ ಹಾದಿ. ಇಲ್ಲಿ ಕನ್ಯಾರಾಶಿಯವರು ಅನುಭವಿಸುವ ಸಂಘರ್ಷಗಳು ಅವರ ಇಡೀ ವ್ಯಕ್ತಿತ್ವವನ್ನೇ ಬುಡಮೇಲು ಮಾಡಿಬಿಡುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾರಾಶಿಯಲ್ಲಿ ಪ್ರೀತಿಯ ಕಾರಕನಾದ ಶುಕ್ರಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ, ಅಂದರೆ ದುರ್ಬಲನಾಗಿರುತ್ತಾನೆ. ಇದರರ್ಥ ಏನು ಗೊತ್ತಾ? ಇವರು ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಪಾರ್ಕ್ನಲ್ಲಿ ಕೂತು ಗುಲಾಬಿ ಹೂ ಕೊಟ್ಟು ಡೈಲಾಗ್ ಹೊಡೆಯುವ ಪ್ರೇಮಿಗಳಲ್ಲ. ಬದಲಾಗಿ ಸಂಗಾತಿಯ ಜೀವನದ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಅವರ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಳ್ಳುವ ಮೂಲಕ ಅಪ್ಪಟ ಪ್ರೀತಿಯನ್ನು ತೋರಿಸ್ತಾರೆ. ಆದರೆ ದುರದೃಷ್ಟ ಅಂದ್ರೆ, ಈ ರಿಯಲಿಸ್ಟಿಕ್ ಪ್ರೀತಿ ಅನೇಕರಿಗೆ ಅರ್ಥವೇ ಆಗೋದಿಲ್ಲ. ಆ ಕಾರಣಕ್ಕೆ ಇವರ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರಿಂದ
ಕಣ್ಣು ಮುಚ್ಚಿ ನಂಬಿದವರಿಂದಲೇ ದ್ರೋಹ ಎದುರಾದಾಗ ಕನ್ಯಾರಾಶಿಯವರು ಬೀದಿಗೆ ಬಂದು ಗಲಾಟೆ ಮಾಡೋದಿಲ್ಲ, ಊರೆಲ್ಲ ಹೇಳ್ಕೊಂಡು ಕಣ್ಣೀರು ಹಾಕೋದಿಲ್ಲ. ಆ ಕ್ಷಣದಲ್ಲಿ ಅವರು ಸಂಪೂರ್ಣವಾಗಿ ಮೌನವಾಗಿ ಬಿಡುತ್ತಾರೆ. ತಮ್ಮದೇ ಆದ ಒಂದು ಮೌನದ ಕೋಟೆಯ ಒಳಗೆ ಸೇರಿಕೊಳ್ಳುತ್ತಾರೆ. ಈ ಏಕಾಂತ, ಈ ಮೌನ ಇದೆಯಲ್ಲ, ಅದು ಅವರ ಗಾಯಗಳನ್ನು ವಾಸಿ ಮಾಡುವ ಒಂದು ಅತ್ಯದ್ಭುತವಾದ ಮದ್ದು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಕಟ್ಟಿಕೊಳ್ಳುವ ಈ ಕೋಟೆಯನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ ಇವರ ಜೀವನದಲ್ಲಿ ಒಂದು ದೊಡ್ಡ ವಿಪರ್ಯಾಸವೇ ಕಾದಿರುತ್ತೆ. ಕುಜ ಮತ್ತು ಗುರುವಿನ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರ ಆ ಅಪ್ಪಟ ನಿಷ್ಕಲ್ಮಶ ಮನಸ್ಸು ಆರ್ಥಿಕವಾಗಿ ಭಾರೀ ಶೋಷಣೆಗೆ ಒಳಗಾಗುತ್ತೆ. ಬೇರೆಯವರು ಕಷ್ಟದಲ್ಲಿದ್ದಾರೆ, ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಕೇಳಿದ ತಕ್ಷಣ ಇವರ ಮನಸ್ಸು ಕರಗಿ ಹೋಗುತ್ತೆ. ತಮ್ಮ ಬಳಿ ಹಣವಿಲ್ಲದಿದ್ರೂ ಪರವಾಗಿಲ್ಲ, ಬೇರೆಯವರತ್ರ ಸಾಲ ಮಾಡಿಯಾದ್ರೂ ಸಹಾಯ ಮಾಡ್ತಾರೆ. ಈ ಭಾವನಾತ್ಮಕ ನಿರ್ಧಾರವೇ ಇವರನ್ನು ದೊಡ್ಡ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿಸಿಬಿಡುತ್ತೆ. ಇಲ್ಲಿ ಕಂಡುಬರುವ ಅತ್ಯಂತ ಆಸಕ್ತಿದಾಯಕ ವಿರೋಧಾಭಾಸ ಏನು ಅಂತ ನೋಡಿ. ಕನ್ಯಾ ರಾಶಿಯವರು ಮೂಲತಃ ತಮ್ಮ ಹಣವನ್ನು ಬಹಳ ಪ್ಲಾನ್ ಮಾಡಿ ಉಳಿತಾಯ ಮಾಡುವವರು. ತಮ್ಮ ವೃತ್ತಿಜೀವನದಲ್ಲಿ ಅಂದರೆ ಕೆರಿಯರ್ನಲ್ಲಿ ಅತಿ ವೇಗವಾಗಿ ಮತ್ತು ಪರ್ಫೆಕ್ಟ್ ಆಗಿ ಕೆಲಸ ಮಾಡೋ ಸಾಧಕರು. ಆದರೆ ವಾಪಸ್ ಬರದ ಸಾಲಗಳನ್ನು ಪುಟ್ಟು ಜನರನ್ನು ನಂಬಿ ಇವರು ಆರ್ಥಿಕವಾಗಿ ಒದ್ದಾಡ್ತಾರೆ. ಇನ್ನೊಂದು ಕಡೆ ಆಫೀಸ್ನಲ್ಲಿ ಇವರ ಕೆಲಸದ ವೇಗ ಮತ್ತು ನಿಖರತೆಯನ್ನು ನೋಡಿ ಇವರ ಜೊತೆ ಕಾಂಪಿಟೇಷನ್ ಮಾಡಲಾಗದೆ ಹೊಟ್ಟೆಕಿಚ್ಚು ಪಡುವವರೇ ದೊಡ್ಡ ಶತ್ರುಗಳಾಗಿ ಬದಲಾಗ್ತಾರೆ. ಈ ಎಲ್ಲ ಮಾನಸಿಕ ಸಂಘರ್ಷಗಳ, ನೋವುಗಳ ನೇರವಾದ ಹೊಡೆತ ಬೀಳುವುದು ಇವರ ದೇಹದ ಮೇಲೆ. ಹೌದು, ಕನ್ಯಾ ರಾಶಿಯವರ ಮಾನಸಿಕ ಒತ್ತಡಕ್ಕೂ ಮತ್ತು ಅವರ ದೈಹಿಕ ಆರೋಗ್ಯಕ್ಕೂ ಅತ್ಯಂತ ನೇರವಾದ ಕನೆಕ್ಷನ್ ಇದೆ. ಮಾನಸಿಕವಾಗಿ ಎಷ್ಟೇ ಗಟ್ಟಿಯಾಗಿದ್ರೂ ಇವರ ದೇಹ ಬಹಳ ಸೂಕ್ಷ್ಮ. ನಂಬಿಕೆ ದ್ರೋಹ ಅಥವಾ ಅತಿಯಾದ ಸ್ಟ್ರೆಸ್ ಎದುರಾದಾಗ ಆ ಆತಂಕ ನೇರವಾಗಿ ಇವರ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅಂದರೆ ಹೊಟ್ಟೆಯ ಮೇಲೆ ಪ್ರಹಾರ ಮಾಡುತ್ತೆ. ಮನಸ್ಸಿನ ನೋವು ಹೊಟ್ಟೆಯ ಸಮಸ್ಯೆಯಾಗಿ ಗ್ಯಾಸ್ಟ್ರಿಕ್ ಆಗಿ ಮಾರ್ಪಾಡಾಗುತ್ತೆ. ಈ ಪಟ್ಟಿಯನ್ನು ಒಮ್ಮೆ ನೋಡಿ. ಮಾನಸಿಕ ಒತ್ತಡ ಹೇಗೆ ಗ್ಯಾಸ್ಟ್ರಿಕ್ ಅಥವಾ ಆತಂಕದಂತಹ ದೈಹಿಕ ಸಮಸ್ಯೆಗಳಾಗಿ ಬದಲಾಗುತ್ತೆ ಅನ್ನೋದು ನಿಜಕ್ಕೂ ಎಚ್ಚರಿಕೆ ಗಂಟೆ. ಇವರ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಕೃತಿಯ ಮಡಿಲು, ವಿಟಮಿನ್ ಬಿ ಇರುವ ಆಹಾರ ಮತ್ತು ಮುಖ್ಯವಾಗಿ ಶಾಂತವಾದ ಪರಿಸರ ಎಷ್ಟು ಅತ್ಯಗತ್ಯ ಅಂತ ಇದರಿಂದ ಸ್ಪಷ್ಟವಾಗುತ್ತೆ. ಏಕಾಂತ ಮತ್ತು ಧ್ಯಾನವೇ ಇವರ ನರಮಂಡಲವನ್ನು ಶಾಂತಗೊಳಿಸುವ ನಿಜವಾದ ಸಂಜೀವಿನಿ. ಆದರೆ ವೀಕ್ಷಕರೇ, ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಕನ್ಯಾ ರಾಶಿಯವರು ಸಂಪೂರ್ಣವಾಗಿ ಮೌನವಾದಾಗ ಅವರು ಸೋತು ಹೋದ್ರು, ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅವರು ಬಲಿಯಾದ್ರು ಅಂತ ಇಡೀ ಜಗತ್ತು ಭಾವಿಸುತ್ತೆ. ಆದರೆ ಅಸಲಿ ಸತ್ಯ ಅದಲ್ಲವೇ ಅಲ್ಲ. ಅವರ ಮೌನ ಅನ್ನೋದು ಅವರ ಸೋಲಲ್ಲ, ಅದು ಒಂದು ಡಿಲೀಟ್ ಬಟನ್ ಒತ್ತಿದ ಹಾಗೆ. ತಮಗೆ ದ್ರೋಹ ಮಾಡಿದವರನ್ನು, ನೋವು ಕೊಟ್ಟವರನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ, ನಿರ್ದಾಕ್ಷಿಣ್ಯವಾಗಿ ಮತ್ತು ಶಾಶ್ವತವಾಗಿ ಅಳಿಸಿ ಹಾಕುವ ಒಂದು ಅತ್ಯಂತ ಕಠಿಣ ನಿರ್ಧಾರವೇ ಆ ಮೌನ. ಕನ್ಯಾ ರಾಶಿಯವರ ಮೌನ ಇದೆಯಲ್ಲ, ಅದು ಸುನಾಮಿ ಬರೋ ಮುನ್ನ ಇರೋ ಸ್ಮಶಾನ ಮೌನದ ಹಾಗೆ. ಇದು ಫೀನಿಕ್ಸ್ ಹಕ್ಕಿಯ ಪುನರಾಗಮನದ ಕಥೆ. ಒಂಟಿಯಾಗಿರೋ ಆ ಸಮಯವನ್ನು ಇವರು ಕೇವಲ ಅಳುವುದಕ್ಕೆ, ಕುಳಿತು ಕೊರಗುವುದಕ್ಕೆ ಮೀಸಲಿಡುವುದೇ ಇಲ್ಲ. ಬದಲಾಗಿ ಹೊಸ ಸ್ಕಿಲ್ಸ್ ಕಲಿಯಲು, ಆರ್ಥಿಕವಾಗಿ ಡಬಲ್ ಸದೃಢಲಾಗಲು ಮತ್ತು ಮಾನಸಿಕವಾಗಿ ಕಲ್ಲಿನಂತೆ ಕಠೋರರಾಗಲು ಆ ಸಮಯವನ್ನು ಒಂದು ಪವರ್ಫುಲ್ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಇಲ್ಲಿ ಹಿಂದಿನ ಕನ್ಯಾರಾಶಿಯವರಿಗೂ ಭವಿಷ್ಯದ ಕನ್ಯಾರಾಶಿಯವರಿಗೂ ಇರುವ ಅಗಾಧವಾದ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಇದು ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಒಂದು ಕಾಲದಲ್ಲಿ ಎಲ್ಲರಿಂದಲೂ ತಪ್ಪು ತಿಳಿಯಲ್ಪಟ್ಟ, ಭಾವನಾತ್ಮಕವಾಗಿ ಶೋಷಣೆಗೆ ಒಳಗಾಗಿದ್ದ ವ್ಯಕ್ತಿ ಸ್ವಲ್ಪ ಸಮಯದ ಏಕಾಂತದ ನಂತರ ಯಾರಿಂದಲೂ ತಡೆಯಲಾಗದ, ಮಾನಸಿಕವಾಗಿ ಅತ್ಯಂತ ಬಲಿಷ್ಠವಾದ, ಹೈಲಿ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಇವರ ಈ ಭಯಾನಕ ಕಂಬ್ಯಾಕ್ ಇದೆಯಲ್ಲ, ಅದು ಹಳೆಯ ಶತ್ರುಗಳಿಗೆ, ದ್ರೋಹ ಮಾಡಿದವರಿಗೆ ಅರಗಿಸಿಕೊಳ್ಳಲಾಗದಷ್ಟು ದೊಡ್ಡ ಶಾಕ್ ಕೊಡುತ್ತೆ. ಆದರೆ ಈ ಅದ್ಭುತ ಪುನರಾಗಮನದ ಹಿಂದೆ ಈ ಜಗತ್ತಿಗೆ ತಿಳಿಯದ ಮತ್ತೊಂದು ಅತಿ ದೊಡ್ಡ ರಹಸ್ಯ ಅಡಗಿದೆ. ಇವರ ಈ ಯಶಸ್ಸಿನ ಕಂಬ್ಯಾಕ್ ಇದೆಯಲ್ಲ, ಇದು ಕೇವಲ ಯಾರ್ಮೇಲೋ ಸೇಡು ತೀರಿಸಿಕೊಳ್ಳಲು ಮಾಡುವ ಸಾಮಾನ್ಯ ಡ್ರಾಮಾ ಅಲ್ಲ. ಇದರ ಹಿಂದೆ ಒಂದು ಅತಿ ದೊಡ್ಡ ಆಧ್ಯಾತ್ಮಿಕ ರಹಸ್ಯ ಅಡಗಿದೆ. ಈ ಒಂಟಿಕನ, ಅವರು ಅನುಭವಿಸಿದ ಕಷ್ಟ, ಲೌಕಿಕ ನೋವು ಇವೆಲ್ಲ ಕೇವಲ ಒಂದು ನೆಪ ಮಾತ್ರ. ಅಸಲಿಗೆ ಇದು ಅವರ ಆತ್ಮದ ಉನ್ನತ ಮಟ್ಟದ ವಿಕಾಸಕ್ಕೆ ಪ್ರಕೃತಿ ಮಾಡಿಕೊಟ್ಟ ಅದ್ಭುತ ದಾರಿ. ಜ್ಯೋತಿಷ್ಯವ ಲೆಕ್ಕಾಚಾರದ ಪ್ರಕಾರ ಬುಧನ ಜೊತೆಗೆ ಗುರು, ಶನಿ ಅಥವಾ ಕೇತುವಿನ ಪ್ರಭಾವ ಸೇರಿದಾಗ ಈ ವ್ಯಕ್ತಿಗಳು ಲೌಕಿಕ ನೋವಿನಿಂದ ಸಂಪೂರ್ಣವಾಗಿ ಪಾರಾಗುತ್ತಾರೆ. ಒಂಟಿತನವೇ ಇವರಿಗೆ ದಾರಿದೀಪವಾಗುತ್ತೆ. ಒಬ್ಬ ಮಹಾನ್ ಚಿಂತಕನಾಗಿ, ದೊಡ್ಡ ಫಿಲಾಸಫರ್ ಆಗಿ ಅಥವಾ ಆಧ್ಯಾತ್ಮಿಕ ಗುರುವಿನ ಮಟ್ಟಕ್ಕೆ ಬೆಳೆಯುವ ಅದ್ಭುತ ಶಕ್ತಿ ಇವರಿಗೆ ಒಲಿಯುತ್ತೆ. ನಿಗೂಢ ವಿಷಯಗಳ ಅರಿವು ಇವರನ್ನು ಸಾಮಾನ್ಯ ಮನುಷ್ಯನ ಮಟ್ಟದಿಂದ ಬಹು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಇದನ್ನೇ ಮೋಕ್ಷ ಯೋಗ ಅಂತ ಕರೆಯೋದು. ಮೋಕ್ಷ ಅಂದ್ರೆ ಎಲ್ಲವನ್ನೂ ಬಿಟ್ಟು, ಸಂಸಾರವನ್ನು ತ್ಯಜಿಸಿ ಕಾಡಿಗೆ ಹೋಗೋದಲ್ಲ.
ಬದಲಾಗಿ ಈ ಸಮಾಜದಲ್ಲೇ ಇದ್ಕೊಂಡು ಯಾವುದಕ್ಕೂ ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಕಲೆ. ಯಾವಾಗ ಕನ್ಯಾ ರಾಶಿಯವರು ರಿಸಲ್ಟ್ಸ್ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ಬಿಡ್ತಾರೋ ಆ ಕ್ಷಣವೇ ಅವರ ಜೀವನದ ಎಲ್ಲಾ ಆತಂಕಗಳು, ಎಲ್ಲಾ ಡಿಪ್ರೆಷನ್ಗಳು ಪವಾಡದಂತೆ ಮಾಯವಾಗಿ ಬಿಡ್ತಾವೆ. ಈ ಅಗಾಧವಾದ ಶಕ್ತಿಯನ್ನು ಪ್ರತಿದಿನನ ಶಾಂತಿಗಾಗಿ, ನೆಮ್ಮದಿಗಾಗಿ ಬಳಸಿಕೊಳ್ಳಲು ಜ್ಯೋತಿಷ್ಯದಲ್ಲಿ ಕೆಲವು ಅತ್ಯಂತ ಪ್ರಾಯೋಗಿಕ ಪರಿಹಾರಗಳಿವೆ. ಬುಧವಾರದಂದು ಗಣಪತಿಯ ಆರಾಧನೆ ಮಾಡುವುದು, ಅದೃಷ್ಟದ ಹಸಿರು ಬಣ್ಣವನ್ನು ಹೆಚ್ಚಾಗಿ ಬಳಸುವುದು, ಯಾರಿಗಾದರೂ ಹಣ ಕೊಡುವ ಮುನ್ನ ಅಥವಾ ಸಾಲ ಮಾಡುವ ಮುನ್ನ 10 ಬಾರಿ ಪ್ರಾಕ್ಟಿಕಲ್ ಆಗಿ ಯೋಚಿಸುವುದು ಮತ್ತು ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಡಿ ಧ್ಯಾನ ಮಾಡುವುದು. ಇವುಗಳು ಆ ಅತಿಯಾದ ಆಲೋಚನೆಯನ್ನು ಕಂಟ್ರೋಲ್ ಮಾಡಿ ಜೀವನದಲ್ಲಿ ಅಗಾಧ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಒಂದು ಮಾತು ಯಾವಾಗ್ಲೂ ನೆನ್ಪಿರ್ಲಿ, ಸಿಂಹ ಯಾವಾಗ್ಲೂ ಒಬ್ಬಂಟಿಯಾಗೇ ನಡೆಯುತ್ತೆ, ಆದರೆ ಕುರಿಗಳು ಮಾತ್ರ ಗುಂಪಿನಲ್ಲಿ ಹೋಗ್ತವೆ. ಒಂಟಿತನವನ್ನು ಹುಡುಕುವುದು ಖಂಡಿತವಾಗಿಯೂ ಒಂದು ದೌರ್ಬಲ್ಯವಲ್ಲ, ಅದು ಅಪಾರವಾದ ಘನತೆ ಮತ್ತು ಶಕ್ತಿಯ ಸಂಕೇತ. ಸಮಾಜಕ್ಕೆ ಸುಲಭವಾಗಿ ಅರ್ಥವಾಗದ ವಿಶ್ಲೇಷಣಾ ಶಕ್ತಿ, ಡಿಸಿಪ್ಲಿನ್ ಇವರಲ್ಲಿದೆ. ಹಾಗಾಗಿ ಈ ಏಕಾಂತದ ಬಗ್ಗೆ ಯಾವತ್ತೂ ಕೀಳರಿಮೆ ಬೇಡ. ಈ ಎಲ್ಲ ನಿಗೂಢ ಸತ್ಯಗಳು ಕನ್ಯಾ ರಾಶಿಯವರ ಒಂಟಿತನದ ಹಿಂದಿನ ಅಸಲಿ ಶಕ್ತಿಯನ್ನು, ಆ ಪವರನ್ನು ಇವತ್ತು ತೆರೆದಿಟ್ಟಿವೆ ಅನ್ನಿಸ್ತಲ್ವಾ? ಈ ವಿಶ್ಲೇಷಣೆ ಮನಸ್ಸಿಗೆ ತಟ್ಟಿದ್ರೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಕಷ್ಟಗಳನ್ನು ಮೆಟ್ಟಿ ನಿಂತು ಫೀನಿಕ್ಸ್ ತರಹ ಮೇಲೆದ್ದು ಬಂದ ಆ ಸ್ಫೂರ್ತಿದಾಯಕ ಕಥೆಗಳನ್ನು ಅಲ್ಲಿ ಬರೀರಿ. ಅದು ಬೇರೆಯವರಿಗೂ ದೊಡ್ಡ ಸ್ಫೂರ್ತಿಯಾಗಲಿ. ಜ್ಞಾನವನ್ನು ಹಂಚಿಕೊಳ್ಳುವ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಎಲ್ಲರಿಗೂ ಶುಭವಾಗಲಿ.